ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಃ ಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸರು ಜಯವನ್ನು ಚಿಂತನೆ ಮಾಡುವ ಮೊದಲು ಸಂಸಾರದಲ್ಲಿ ಜಯವನ್ನು ಸಾಧಿಸಲು ನಾರಾಯಣ ಮುಂತಾದ ದೇವತೆಗಳಿಗೆ ನಮನವನ್ನು ಸಲ್ಲಿಸಬೇಕು ಅಂತ ಆರಂಭದಲ್ಲಿ ಕರೆಕೊಟ್ಟಿದ್ದಾರೆ. ಇದು ಸಾಗೋತವಾಗಿ ಎಲ್ಲ ಶಾಸ್ತ್ರಗಳಿಗೂ ಅನ್ವಯ ಆಗುವಂತೆ ಯಾವುದೇ ಶಾಸ್ತ್ರವನ್ನು ನಾವು ಓದಿಕೊಂಡರೂ ಅಲ್ಲಿ ನಾವು ಗೆಲುವನ್ನು ಸಾಧಿಸಬೇಕಾದರೆ ಸೋಲದೆ, ಸಂಶಯವನ್ನು ಪಡದೆ, ತಪ್ಪು ಅರ್ಥ ಮಾಡಿಕೊಳ್ಳದೆ ನಾವೊಂದೊಮ್ಮೆ ಗೆಲ್ಲಬೇಕಾದರೆ ಶಾಸ್ತ್ರವನ್ನು ಗೆಲ್ಲುವುದು ಅಂತ ಕೇಳಿದರೆ ಶಾಸ್ತ್ರದಲ್ಲಿ ಹೇಳಿದ ಸಂಗತಿಯನ್ನು ಯಥಾರ್ಥವಾಗಿ ತಿಳ್ಕೊಳ್ಳುವುದು, ತಪ್ಪಿಲ್ಲದೆ ತಿಳ್ಕೊಳ್ಳುವುದು. ಅಷ್ಟೇ ಅಲ್ಲದೆ ಸಂಶಯ ಪಡದೆ ನಿಶ್ಚಯವಾಗಿ ಅದರ ವಿಚಾರವನ್ನು ಅರಿತುಕೊಳ್ಳುವುದು. ಈ ರೀತಿಯಾಗಿ ನಾವು ಒಂದೊಮ್ಮೆ ಶಾಸ್ತ್ರವನ್ನು ಗೆದ್ದರೆ ನಾವು ಪ್ರಪಂಚವನ್ನು ಗೆದ್ದಂತೆ, ನಮ್ಮ ಸಂಸಾರವನ್ನು ಗೆದ್ದಂತೆ, ಭಗವಂತನನ್ನು ಗೆದ್ದಂತೆ. ಇದೇನು ಕತೆ ದೇವರನ್ನು ಗೆಲ್ಲುವುದು ಅಂದರೆ? ಅದಕ್ಕೆ ಆಚಾರ್ಯರು ಹೇಳುತ್ತಾರೆ, ಪ್ರಾಣಜಯ ದೇವಜಯ ಅಂತ ಕೇಳಿದರೆ ಪ್ರಾಣದೇವರ, ತತ್ವಾಭಿಮಾನಿಗಳ ದೇವರ ಅನುಗ್ರಹಕ್ಕೆ ಪಾತ್ರನಾಗುವುದು ಅಂತ. ಅವರನ್ನು ಗೆಲ್ಲುವುದು ಅಂದರೆ ಭಕ್ತಿಯ ಅಂತ ಹೇಳ್ತಾರೆ. ಭಕ್ತಿಯಿಂದ ಅವರನ್ನು ವಶ ಮಾಡಿಕೊಳ್ಳುವುದೇ ಗೆಲ್ಲುವುದು ಅಂತ ಅರ್ಥ ಹೊರತು ಅವರ ಮೇಲೆ ದಂಗೆ ಎತ್ತಿ ಹೋಗಿ ಬಲ ಪ್ರದರ್ಶನ ಮಾಡಿ ಅವರನ್ನು ಸೋಲಿಸಿ ಮಣಿಸಿ ನಾವು ಗೆದ್ದೆವು ಅಂತ ಬೀಗುವುದಲ್ಲ ಅಂತ ಹೇಳಿಬಿಟ್ರು. ಅದನ್ನ ಪ್ರಾಣಜಯ, ದೇವಜಯ, ಇಂದ್ರಿಯ ಜಯ ಎಲ್ಲ ಹೇಳಿದರೆ ನಮಗೆ ಇಂದ್ರಿಯ ಜಯ ಮಾಡಲಿಕ್ಕೆ ಬರುವುದಿಲ್ಲ. ನಾವು ಹೇಳಬಹುದಷ್ಟೇ, ಅವರು ಬಹಳ ದೊಡ್ಡ ಶಮ ದಮ ಸಂಪತ್ತು ಉಳ್ಳವರು, ಇಂದ್ರಿಯ ಜಯ ಸಂಪಾದಿಸಿದ್ದಾರೆ ಅಂತ. ಇಂದ್ರಿಯ ಜಯ ಸಂಪಾದಿಸಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಇಂದ್ರಿಯಗಳಲ್ಲಿ ಇರತಕ್ಕಂತಹ ದೇವತೆಗಳು ನಮ್ಮನ್ನು ಸೋಲಿಸ್ತಾರೆ. ಆದ್ದರಿಂದ ನಾವು ಇಂದ್ರಿಯಗಳನ್ನು ಗೆದ್ದೆವು ಹೇಳಿದರೆ ತತ್ವಾಭಿಮಾನಿ ದೇವತೆಗಳು ನಮಗೆ ಅನುಗ್ರಹ ಮಾಡಿದ್ದಾರೆ ಅಂತ ಅರ್ಥ. ಅವರನ್ನು ನಾವು ಭಕ್ತಿಯಿಂದ ಒಲಿಸಿಕೊಂಡಿದ್ದೇವೆ ಅಂತ. ಅದರಿಂದ ಜಯವನ್ನು ಹೇಳಬೇಕು ಹೇಳಿದರೆ ದೇವತೆಗಳ ಮೇಲೆ ದಿಗ್ವಿಜಯ ಅಲ್ಲ, ನಾವು ಸಂಸಾರದಿಂದ ಪಾರಾಗ್ತೇವೆ ಅಂತ. ಹಾಗಾಗಿ ಎಲ್ಲ ಶಾಸ್ತ್ರಗಳ ಅನುಸಂಧಾನದ ಹಿನ್ನೆಲೆಯಲ್ಲಿ ಚಿಂತನೆಯ ಮೊದಲಿಗೆ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇತ್ ಎನ್ನುವ ಮಾತು ಬಂದಿದೆ. ಯಾಕೆ ಜಯ ಶಬ್ದವು ಅಷ್ಟು ಅರ್ಥವನ್ನು ಒಳಗೊಂಡಿದೆ. ನಾವು ನಿನ್ನೆ ನೋಡಿಕೊಂಡೆವು ಜಯ ಅಂದರೆ ಎಷ್ಟು ಅಂತ. ಜಯ ಅಂದರೆ 18 ಅಂತ ನಮಗೆ ಬಂತು. 18 ಅಧ್ಯಾಯದ ಗೀತೆಯಾದ್ದರಿಂದ ಗೀತೆ ಓದುವ ಮೊದಲಿಗೆ ಆ ಶ್ಲೋಕ ಹೇಳಬೇಕೆನ್ನುವುದು ಸರಿಯಾಯಿತು. ಮಹಾಭಾರತವು 18 ಪರ್ವದ್ದಲ್ವಾ? ಆದ್ದರಿಂದ ಮಹಾಭಾರತದಲ್ಲಿ ವೇದವ್ಯಾಸರು ಮೊದಲಿಗೆ ಅದನ್ನು ಹಾಕಿಬಿಟ್ಟಿದ್ದಾರೆ. 18 ಪರ್ವ ಓದುವಾಗಲೂ ಮೊದಲು ಹೇಳಿ ಅಂತ. ಅಂದರೆ ಭಗವದ್ಗೀತೆಯನ್ನು ಓದುವಾಗ ಹೇಳಲೇಬೇಕು. ಯಾಕೆಂದರೆ ಭಗವದ್ಗೀತೆಯು 18 ಅಧ್ಯಾಯದ್ದು, ಅದು ಒಂದು ಭೀಷ್ಮ ಪರ್ವದ ಗ್ರಂಥ. ಆದ್ದರಿಂದ 18 ಪರ್ವ ಓದುವಾಗ ಹೇಳಬೇಕಾದ್ರೆ ಭೀಷ್ಮ ಪರ್ವ ಓದುವಾಗಲೂ ಅದನ್ನು ಹೇಳಬೇಕು. ಭೀಷ್ಮ ಪರ್ವದಲ್ಲಿ 18 ಅಧ್ಯಾಯದ ಗೀತೆ ಚಿಂತನೆ ಮಾಡುವಾಗಲೂ ಅದರ ಚಿಂತನೆ ಆಗಬೇಕು. ಅಷ್ಟರಲ್ಲಿ ಮುಗಿಲಿಲ್ಲ. ವ್ಯಾಸರು 18 ಪುರಾಣ ಬರೆದಿದ್ದಾರೆ. ಆದ್ದರಿಂದ 18 ಎನ್ನುವುದು ಮುಂದೋಯಿತು. 18 ಪುರಾಣಕ್ಕೂ ಕೇವಲ ಮಹಾಭಾರತಕ್ಕೆ ಮಾತ್ರ ಸಂಬಂಧ ಅಲ್ಲ, ಎಲ್ಲ ಪುರಾಣಗಳಿಗೂ ಸಹ ಈ ಮಂಗಲ ಶ್ಲೋಕ ಅತ್ಯಂತ ಪ್ರಬುದ್ಧವಾದ ಚಿಂತನೆಯನ್ನು ಕೊಟ್ಟಿದೆ. ಅದರಲ್ಲಿ ಕೆಲವು, ವಿಶೇಷವಾಗಿ ಭಾಗವತ, ಅದು 18,000 ಶ್ಲೋಕ. ಆದ್ದರಿಂದ ಅದು 18 ಅನ್ನು ಇಟ್ಟುಕೊಂಡಿದೆ. ಅಷ್ಟಾದಶ ಸಹಸ್ರ ಶ್ಲೋಕ ಉಂಟು ಅಂತ ಹೇಳೋ ಮೂಲಕ ಅಲ್ಲಿಯೂ ಪುನಃ
ಈ ಜಯ ಎನ್ನತಕ್ಕಂಥ ಚಿಂತನೆ ಸರಿಯಾಗಿದೆ. ಅಷ್ಟೇ ಅಲ್ಲದೆ ಭಾಗವತ ಇನ್ನೂ ಚಂದ. ಅದು ಆರಂಭ ಆಗುವುದೇ ಜಾದಿಂದ, ಜನ್ಮಾದ್ಯಸ್ಯತಃ ಅಂತ. ನಿಲ್ಲುವುದು ಸುರ ಋಷಭಾಯ ನಮಃ ಸನಾತನಾಯ ಅಂತ ಯಾದಲ್ಲಿ ನಿಲ್ಲುವುದು. ಅದು ಜಾದಿಂದ ಶುರುವಾಗಿ ಯಾದಲ್ಲಿ ನಿಲ್ಲುತ್ತದೆ ಭಾಗವತ. ಅದರಿಂದ ಭಾಗವತ ವಿಶೇಷವಾಗಿ ಜಯಪ್ರದ ಗ್ರಂಥ. ಹೀಗೆ ಎಲ್ಲ ಶಾಸ್ತ್ರಗಳ ವ್ಯಾಸ ವಿರಚಿತವಾದ ಚಿಂತನೆಗಳ ಹಿನ್ನೆಲೆಯಲ್ಲಿ ಮಂಗಲಾಚರಣೆಯಾಗಿ ನಾವು ನಾರಾಯಣಂ ನಮಸ್ಕೃತ್ಯ ಎನ್ನುವ ಶ್ಲೋಕವನ್ನು ಹೇಳಬೇಕು, ಚಿಂತನೆ ಮಾಡಬೇಕು. ಅದಕ್ಕೆ ನಾನು ಹೇಳಿದೆ, ಈಗ ಎಲ್ಲ ಗೀತೆಯ ಪುಸ್ತಕದಲ್ಲಿಯೂ ಅದು ಬಿಟ್ಟು ಹೋಗಿದೆ ಅಂತ. ವಿಷ್ಣು ಸಹಸ್ರನಾಮಕ್ಕೂ ಇವೇ 2 ಮಂಗಲಾಚರಣೆಗಳು, ಇನ್ಯಾವುದೂ ಅಲ್ಲ. ಮಹಾಭಾರತದಲ್ಲಿ ಹೇಳಿರತಕ್ಕ ನಾರಾಯಣಂ ಸುರಗುರು ಮತ್ತೆ ನಾರಾಯಣನ್ ನಮಸ್ಕೃತೆ ಎನ್ನುವ 2 ಪದ್ಯಗಳು ಅದು ಗೀತೆಗೂ ಮಂಗಲ ಆಚರಣೆ ಹಾಗೆ, ಅದು ವಿಷ್ಣು ಸಹಸ್ರನಾಮಕ್ಕೂ. ಇನ್ನು ಉಳಿದ ಎಲ್ಲ ಮಂಗಳಾಚರಣೆಗಳು ವೇದವ್ಯಾಸರು ಮಾಡಿದ್ದಲ್ಲ, ವ್ಯಾಸರು ಕೊಟ್ಟಿಲ್ಲ. ನಾವಿವತ್ತು ಏನೆಲ್ಲ ಹೇಳುತ್ತೇವೆ ಗೀತೆಗಾಗಲಿ ವಿಷ್ಣು ಸಹಸ್ರನಾಮಕ್ಕಾಗಲಿ, ಇವತ್ತು ಏನು ಮುದ್ರಣಗೊಂಡಿದೆ ಅದು ಯಾವುದು ವೇದವ್ಯಾಸ ವಿರಚಿತ ಅಲ್ಲ. ಅಷ್ಟೇ ಅಲ್ಲದೆ ಮಹಾನುಭಾವರು ಯಾರು ಬರೆದದ್ದು ಅಲ್ಲ, ಮತ್ತೆ ಅದಲ್ಲವೇ ಅಲ್ಲದ್ದು. ಅದರಿಂದ ಗೀತೆ ಆರಂಭಗೊಳ್ಳುವುದು ಧರ್ಮಕ್ಷೇತ್ರೆಯಿಂದ. 2 ಶ್ಲೋಕಗಳು ಮಹಾಭಾರತ ಆದಿಯಲ್ಲಿವೆ, ಅದನ್ನು ಇಟ್ಟುಕೊಳ್ಳಬಹುದು, ಇಟ್ಟುಕೊಳ್ಳಬೇಕು, ಬಹುದಷ್ಟೇ ಅಲ್ಲ. ವಿಷ್ಣು ಸಹಸ್ರನಾಮಕ್ಕೂ ಇವೇ 2 ಶ್ಲೋಕಗಳು ಪ್ರಧಾನವಾದ ಮಂಗಲಾಚರಣೆ. ಇನ್ನೇನೂ ಇಲ್ಲ. ಕ್ಷೀರೋದನ್ವತ್ತು ಇಲ್ಲ, ಮೇಘಶ್ಯಾಮಂ ಇಲ್ಲ, ಶಾಂತಾಕಾರಮಿಲ್ಲ, ಯಾವುದು ಮಹಾಭಾರತದಲ್ಲಿಲ್ಲ, ವೇದವ್ಯಾಸರು ಹೇಳಲಿಲ್ಲ. ಉಳಿದ ವ್ಯಾಖ್ಯಾನಕಾರರನ್ನು ಹೇಳಿದರೆ ಅದು ಅವರಿಗೆ ಸಂಬಂಧಪಟ್ಟದ್ದು. ಹಾಗೆ ಭಗವದ್ಗೀತೆಯ ಬಗ್ಗೆ 100 ಕೃತಿಗಳು ಹೊರಗೆ ಬಂದಿವೆ. ಪ್ರತಿಯೊಬ್ಬರೂ ತಾವು ಮಂಗಳಾಚರಣೆ ಮಾಡಿದ್ದಾರೆ. ದೇವಂ ನಾರಾಯಣನತ್ವ ಅಂತ ಆಚಾರ ಮಾಡಿದ್ದಾರೆ. ತುಂಬ ಆಚಾರ್ಯರುಗಳು ಸಹ ಬೇರೆ ಬೇರೆ ಶ್ಲೋಕಗಳಿಂದ ಅದನ್ನು ಮಾಡಿದ್ದಾರೆ. ಅದು ಸಂಬಂಧ ಇಲ್ಲದು, ಅದು ಗೀತೆಗೆ ಸಂಬಂಧ ಅಲ್ಲ. ಗೀತೆ ಅದು ಕೇವಲ ವೇದವ್ಯಾಸ ವಿರಚಿತ ಕೃತಿ. ಅದರಿಂದ ವ್ಯಾಸರ ಮಂಗಲಾಚರಣೆ ಗೀತೆಗೆ ಬೇಕು. ಅದು ಮುದ್ರಣ ಮಾಡಿಲ್ಲ ಅಂದ ತಕ್ಷಣ ಅದು ಮುದ್ರಕರ ದೋಷ ಹೊರತು ಗೀತೆಯ ದೋಷ ಅಲ್ಲ. ನಾವು ಯಾವ ಗೀತೆಯ ಪುಸ್ತಕದಲ್ಲಿ ಇಲ್ಲ ಹೇಳಿದರೆ ಗೀತೆಯ ತಪ್ಪೇನು? ಓದುಗರ ತಪ್ಪು, ಅಥವಾ ಅದನ್ನು ಹೇಳಿಕೊಟ್ಟವರ ಅಥವಾ ಹೊರಗೆ ತಂದವರ ತಪ್ಪು ಅಷ್ಟೆ. ಅನ್ನ ಪ್ರಧಾನವಾಗಿ 2 ಶ್ಲೋಕಗಳನ್ನು ನಾವು ಗೀತೆ ಮತ್ತೆ ವಿಷ್ಣು ಸಹಸ್ರನಾಮ ಮತ್ತೆ ಮಹಾಭಾರತ, ಇದು 3 ಗ್ರಂಥಗಳ ಅನುಸಂಧಾನದಲ್ಲಿ ಇಟ್ಟುಕೊಳ್ಳುತ್ತೇವೆ. ಹಾಗಾಗಿ ನಾರಾಯಣಂ ನಮಸ್ಕೃತ್ಯ ಶ್ಲೋಕ ಏನು ಹೇಳುತ್ತದೆ, ಹೇಗೆ ದೇವರ ನಮಸ್ಕಾರ ಮಾಡುತ್ತದೆ ಎನ್ನುವ ಹಿನ್ನೆಲೆಯಲ್ಲಿ ಮೊದಲಿಗೆ ಆ ಶ್ಲೋಕದಲ್ಲಿರತಕ್ಕಂತಹ ವ್ಯಕ್ತಿಗಳ ಪರಿಚಯ. ಮೊದಲಿಗೆ ನಾರಾಯಣಂ ನಮಸ್ಕೃತ್ಯ ಒಂದು ಸರಿಯಾಯಿತು, ಏನು ಚರ್ಚೆ ಇಲ್ಲ ಅದರಲ್ಲಿ. ನಾರಾಯಣನಿಗೆ ನಮಸ್ಕಾರ ಮಾಡಿ ಎನ್ನುವುದು ಸರಿಯೇ. ಮತ್ತೆ ಯಾರಿಗೆ ನಮಸ್ಕಾರ ಮಾಡೋದು ನಾವು? ಹಿರಿಯತನ ಇರುವವ ಬೇಕೇ ಬೇಕಲ್ಲ ನಮಗೆ ಅನುಗ್ರಹ ಮಾಡಲಿಕ್ಕೆ. ಅದು ನಾರಾಯಣ ಆಯಿತು. ಮತ್ತೆ ಯಾರಿದ್ದಾರೆ ಕೇಳಿದರೆ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ, ಇಷ್ಟು ಶಬ್ದಗಳು ಕೇಳುತ್ತವೆ. 5 ಜನ ಸಿಗ್ತಾರೆ. ಆದರೆ ಎಲ್ಲರೂ 5 ಜನ ಸಿಗ್ತಾರೆ ಅಂತ ಹೇಳುವುದಿಲ್ಲ. ಈ ಶ್ಲೋಕದ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಹೊರಟವರು ಸುಮಾರು 25 ಜನ ಇದ್ದಾರೆ. 1000 ವರ್ಷಗಳಿಂದ ಹಿಂದೆ ಇವತ್ತಿನವರೆಗೂ. ಇಲ್ಲಿ ಏನು ಮಾಡಿದ್ರು ಕೇಳಿದರೆ, ನರಂಚೈವ ನರೋತ್ತಮಂ ಎನ್ನುವಲ್ಲಿ ಇಬ್ಬರನ್ನು ಹೇಳುವುದಿಲ್ಲ ಅವರು. ನರನನ್ನು ನಾನು ನಮಿಸ್ತೇನೆ, ಅವ ಹೇಗಿದ್ದಾನೆ ಕೇಳಿದರೆ ಅವನು ನರೋತ್ತಮನಿದ್ದಾನೆ ಅಂತ. ನರ ಅಂದರೆ ಮನುಷ್ಯ, ಜೀವ. ಒಬ್ಬ ಜೀವನನ್ನು ನಾನು ನಮಿಸಿದ್ದೇನೆ, ಅದು ಸಾಮಾನ್ಯ ಜೀವ ಅಲ್ಲ, ಅವ ನರೋತ್ತಮ ಜೀವ ಅಂತ ಹೇಳಿ 2 ಒಂದು ಮಾಡಿದ್ರು ಅವರು. ಆನಂತರ ದೇವೀಂ ಸರಸ್ವತೀಂ ಇದ್ರೆ ಸರಸ್ವತಿ ದೇವಿಯನ್ನು ಅಂತ ಒಂದೇ ಮಾಡಿದ್ರು. ದೇವಿಯನ್ನು ಸರಸ್ವತಿಯನ್ನು ಪ್ರತ್ಯೇಕ ಮಾಡಲಿಲ್ಲ. ನರ ನರೋತ್ತಮ ಒಂದಾಯಿತು, ದೇವಿ ಸರಸ್ವತಿ ಒಂದಾಯಿತು. ಆನಂತರ ನಾರಾಯಣ ಒಬ್ಬ ಮೊದಲಿದ್ದಾನೆ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಮತ್ತೆ ವ್ಯಾಸಂ ಇತ್ತು, ಅದನ್ನು ತೆಗೆದುಬಿಟ್ರು. ಮತ್ತೇನು ಹಾಕುವ ಕೇಳಿದ್ರೆ ದೇವೀಂ ಸರಸ್ವತೀಂ ಚೈವ ತಥೋ ಗ್ರಂಥ ಮುದೀರಯೇ ಅಂತ ಹೇಳಿಬಿಟ್ರು ಅವರು. ಚೈವ ಅಂತ ಹಾಕಿಬಿಟ್ರು. ಈ ಶ್ಲೋಕ ಭರ್ತಿಯಲ್ಲಿ ಬರುವಂಥದ್ದು ಚ ವೈ ತು ಹಿ ಇದನ್ನೆಲ್ಲ ಹಾಕಿದ್ರೆ ಶ್ಲೋಕ ತುಂಬಿ ಹೋಗ್ತದೆ. ವ್ಯಾಸ ಶಬ್ದವನ್ನು ತೆಗೆದರು.
ಯಾಕೆಂದ್ರೆ ಅವರು ಚರ್ಚೆ ಬರೀತಾರಲ್ಲಿ. ಇಲ್ಲಿ ನಿಜವಾಗಿ ವ್ಯಾಸ ಶಬ್ದ ಇಲ್ಲ, ಇರುವುದು ಸರಿಯಲ್ಲ. ಯಾಕೆಂದ್ರೆ ಈ ಶ್ಲೋಕ ಮಾಡಿದವರು ಯಾರು? ವೇದವ್ಯಾಸರು. ವೇದವ್ಯಾಸರು ಶ್ಲೋಕ ರಚನೆ ಮಾಡಿದಾಗ ವ್ಯಾಸಂ ಅಂತ ಹೇಳ್ತಾರ ನಮಸ್ಕೃತ್ಯ ಅಂತ. ವ್ಯಾಸನನ್ನು ನಮಸ್ಕರಿಸಿ ಅಂತ ಹೇಳ್ತಾರ. ಯಾಕೆ ಅವರೇ ಅವರನ್ನು ಹೇಳುವುದೇನು? ಇಲ್ಲದಿದ್ರೆ ತನಗೂ ನಮಸ್ಕಾರ ಮಾಡಬೇಕು ಅಂತ ಒಂದೊಮ್ಮೆ ಅವರಿಗೆ ಅಭಿಪ್ರಾಯ ಇದ್ರೆ ಮಾಮ್ ಅಂತ ಹೇಳ್ತಿದ್ರು, ನನ್ನನ್ನು ಸಹ ನಮಸ್ಕರಿಸಿ ಅಂತ ಹೇಳ್ತಿದ್ರು ಶಿಷ್ಯನ ಹತ್ರ. ತನ್ನ ಹೆಸರು ಬರೆಯುವುದಿಲ್ಲ ಯಾರು ಸಹ. ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳುತ್ತೇನೆ. ಅದು ಬಿಟ್ಟು ರಾಮನಾಥಾಚಾರ್ಯ ಪ್ರವಚನ ಮಾಡ್ತಾರೆ, ನೀವೆಲ್ಲ ಕೇಳಿ, ಹಾಗೇನು ಹೇಳೋದು? ಪರೋಕ್ಷವಾಗಿ ನಾನು ಪ್ರವಚನ ಮಾಡ್ತೇನೆ ಹೇಳ್ಬೋದಲ್ಲ. ಅದರಿಂದ ವ್ಯಾಸರಿಗೆ ತನ್ನನ್ನು ನಮಸ್ಕರಿಸಿ ಅಂತ ಹೇಳಬಹುದು ಬೇಕಾದರೆ, ಅದು ಬಿಟ್ಟು ವ್ಯಾಸಂ ಅಂತ ಯಾಕೆ ಹೇಳುತ್ತಾರೆ? ಅದರಿಂದ ಇಲ್ಲಿ ನಿಜವಾಗಿ ವ್ಯಾಸ ಇಲ್ಲ. ಇದು 4 ಜನರಿಗೆ ನಮಸ್ಕಾರ. ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ, ಇಲ್ಲ ದೇವೀಂ ಸರಸ್ವತೀಂ ಚೈವ ತಥೋ ಗ್ರಂಥ ಮುದೀರೆ ಅಂತೇಳಿ 3 ಜನರಿಗೆ ನಮಸ್ಕಾರ ಅಂತ ಹೇಳಿ ಎಷ್ಟೋ ಜನ ಕೈ ತೊಳ್ಕೊಂಡಿಟ್ರು. ಈಗ ಸಮಾಧಾನ ಏನು ಮಾಡಬೇಕು ನಾವು? ವ್ಯಾಸರಿಗೆ ನಮಸ್ಕಾರ ಮಾಡಬೇಕು ಅಂತ ವ್ಯಾಸರಿಗೆ ಹೇಳಲಿಕ್ಕೆ ಬರ್ತದೋ ಇಲ್ಲವೋ ಅಂತ ಅಷ್ಟೇ ಪ್ರಶ್ನೆ. ಬರ್ತದೆ ಅಂತಾದ್ರೆ ಹೇಳಬಹುದು, ಬರೋದಿಲ್ಲ ಆದರೆ ಸರಿ ಇಲ್ಲ, ತಪ್ಪೆ. ವ್ಯಾಸರಿಗೆ ವ್ಯಾಸಂ ಅಂತ ಹೇಳಲಿಕ್ಕೆ ಬರ್ತದೆ. ಯಾಕೆಂದ್ರೆ ದೇವತೆಗಳ ವಿಧಾನದಲ್ಲಿ 2 ಮುಖ. ಒಂದು ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ ಅಂತ. ಸ್ಪಷ್ಟ ಯಾವುದನ್ನು ದೇವತೆಗಳು ಎದುರಾಗಿ ಹೇಳುವ ಕ್ರಮ ಇಲ್ಲ. ಅವರು ರಹಸ್ಯವಾಗಿ, ಗುಟ್ಟಾಗಿಯೇ, ಅಪ್ರತ್ಯಕ್ಷವಾಗಿಯೇ, ಪರೋಕ್ಷವಾಗಿಯೇ ನಮಗೆ ವ್ಯವಸ್ಥೆ ಮಾಡುವುದು. ಕಂಸ ಮೆರವಣಿಗೆ ಹೊರಟಾಗ ದೇವಕಿಯನ್ನು ಕರ್ಕೊಂಡು ಇವಳ 8ನೇ ಗರ್ಭ ನಿನ್ನನ್ನು ಕೊಲ್ಲುತ್ತೆ ಅಂತ ಹೇಳಿ ಅವನಿಗೆ ಯಾರು ದೇವತೆಗಳು ಎದುರು ಬಂದು ಹೇಳಿದ್ದಲ್ಲ. ಮುಂದೆಯೂ ನಾರದರು ಬರ್ತಾ ಇದ್ರು ಅವನ ಅರಮನೆಗೆ. ಆಗ್ಲೂ ನಾರದರು ಬಂದು ಹೇಳಬಹುದಿತ್ತು. ಇಲ್ಲ, ದೇವತೆಗಳು ಎದುರು ಬರುವುದಿಲ್ಲ, ಹೆಚ್ಚಾಗಿ ಸೂಚನೆ ಕೊಡುವುದು ಮಾತ್ರ. ಅಪ್ರತ್ಯಕ್ಷವಾಗಿ ಹಿಂದಿನಿಂದ ಅವನಿಗೆ ವಿಷಯಗಳನ್ನು ತಿಳಿಸಿಕೊಡ್ತಾರೆ. ಹಾಗೆ ಇಲ್ಲಿ ವೇದವ್ಯಾಸರು ತಾನು ವ್ಯಾಸನು ಅಂತಾಗಲಿ, ತಾನು ದೇವರು ಅಂತಾಗಲಿ ತೋರಿಸಿಕೊಡುವ ಕ್ರಮ ಇಲ್ಲ. ಮತ್ತೆ ಅವರಿಗೆ ಗುರುಗಳಿಗೆ ನಮಸ್ಕಾರ ಮಾಡಬೇಕು ಅಂತ ಹೇಳಿಕೊಡಬೇಕು. ಇಲ್ಲಿ ವೇದವ್ಯಾಸರೇ ಗುರುಗಳು, ಉಳಿದ ಕಡೆಯಲ್ಲಿ ವೇದವ್ಯಾಸರ ಗುರುಗಳು ಎಲ್ಲಿ ಆಗ್ತಾರೆ? ಅವರವರ ಗುರುಗಳು ಸಿಗ್ತಾರೆ. ಆದ್ರಿಂದ ಗುರು ನಮಸ್ಕಾರ ಎನ್ನುವುದು ಇರಬೇಕು ಅಂತ ಸೂಚನೆ ಮಾಡಲಿಕ್ಕೆ ವ್ಯಾಸಂ ಅಂತ ಹಾಕಬೇಕು. ನನ್ನನ್ನು ಅಂತವರು ಹಾಕಿಕೊಂಡಿದ್ದರೆ ನಾಳೆ ಓದುವವನು ಸಹ ನನ್ನನ್ನು ನಮಸ್ಕರಿಸಿ ಅಂತ ಅನುವಾದ ಮಾಡ್ತಾನೆ. ಪ್ರತಿಯೊಬ್ಬನು ಅನುವಾದ ಮಾಡುವಾಗ ನಾರಾಯಣನ ನಮಸ್ಕಾರ ಮಾಡಿ, ನರೋತ್ತಮನನ್ನು ಚಿಂತನೆ ಮಾಡಿ, ನನ್ನನ್ನು ಸಹ ನಮಸ್ಕರಿಸಿ ಜಯವನ್ನು ಹೇಳಿ ಗೀತೆಯನ್ನು ಓದಿ ಅಂತ ಹೇಳಿಕ್ಕೆ ಶುರು ಮಾಡ್ತಾನೆ. ಆದ್ರಿಂದ ಮಾಂ ಬರೆಯುವುದು ಚಂದ ಆಗುವುದೇ ಇಲ್ಲ. ಮತ್ತೊಂದು, ವ್ಯಾಸರು ವಿಶೇಷವಾಗಿ ತನ್ನ ಚಿಂತನೆಯನ್ನು ಮಾಡಬೇಕು ಅಂತ ಹೇಳುವುದು ಇನ್ನೂ ಒಂದು ಮುಖ ಏನು ಕೇಳಿದ್ರೆ ಭಾರ ಬರಲಿಕ್ಕೆ. ಇಲ್ಲಿ ಕೃಷ್ಣ ಗೀತೆಯ ಉದ್ದಕ್ಕೆ ತಾನು ಯಾರು ಅಂತ ಹೇಳಿದ ಅರ್ಜುನನಿಗೆ, ಬೇಕಾದಷ್ಟು ಬಾರಿ ಹೇಳಿದ. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅಂತ ಹೇಳಿದ, ನನಗಿಂತ ಮಿಗಿಲಾದ ವ್ಯಕ್ತಿಯೇ ಇಲ್ಲ ಅಂದ. ಮನ್ಮನಾಭವ ಮದ್ಭಕ್ತ ಅಂದ. ಯತ್ ಕರೋಷಿ ಯದಶ್ನಾಸಿ ತತ್ ಕುರುಷ್ವ ಮದರ್ಪಣಂ ಅಂದ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಂದ. ಮೈಯ ಆಸಕ್ತ ಮನಾಹ ಪಾರ್ಥ ಅಂತಾನೆ. ಹೀಗೆ ಬಹಳ ಸರ್ತಿ ನಾನು 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 ಅಂತ ದೇವರು ಹೇಳಿ ನನ್ನನ್ನು ಮೊರೆ ಹೊಂದು, ನನ್ನನ್ನು ಕೇಳು, ನಾನೇ ದೊಡ್ಡವ, ನಾನೇ ದೇವರು, ನನ್ನನ್ನೇ ಎಲ್ಲ ನಿಂತಿದೆ ಎಲ್ಲ ಹೇಳಿ ಆಯ್ತು. ಇಷ್ಟು ಹೇಳಿಯೂ ಕೃಷ್ಣ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆ ಅಂದ. ಅರ್ಜುನ, ಒಬ್ಬ ದೇವರು ಇದ್ದಾನೆ ಎಲ್ಲರೊಳಗೆ, ಇಡೀ ಜಗತ್ತನ್ನು ನೋಡಿಕೊಳ್ಳುತ್ತಾನೆ ಅಂದ. ಎಲ್ಲರೊಳಗೆ ನಿಂತ ವಿಶ್ವರೂಪನಾದ ಭಗವಂತನನ್ನು ಕಂಡಾಯಿತು ಅರ್ಜುನ. ಎಲ್ಲ ಕಡೆಯಲ್ಲಿ ನೀನೇ ನಿಂತದ್ದು ಅಂತ ಅವನಿಗೆ ಗೊತ್ತಾಯಿತು. ಕೃಷ್ಣನ್ ಹೇಳಿ ಆಯಿತು ನಾನೇ ಇರುವುದು ಎಲ್ಲ ಅಂತ. ಇವರನ್ನೆಲ್ಲ ನಾನು ಕೊಂದಾಗಿದೆ, ಮಯೇವೇತೆ ನಿಯತ ಪೂರ್ವಮೇವ ಎಲ್ಲ ಹೇಳಿ ಆಯಿತು. ಇಷ್ಟು ಮಾಡಿಯೂ ಕೃಷ್ಣ ಹೇಳುತ್ತಾನೆ ಒಬ್ಬ ದೇವರಿದ್ದಾರೆ, ಎಲ್ಲರೊಳಗಿದ್ದಾರೆ ಅಂತ. ನಾನೇ ಇದ್ದೇನೆ ಹೇಳ್ಬೋದಲ್ಲ ಅವನಿಗೆ. ಹೇಳ್ತಾ ಬಂದಿದ್ದ, 10-50 ಬಾರಿ ಹೇಳಿದ್ದಾನೆ. ಇದು ಯಾಕೆ ಹೇಳಲಿಲ್ಲ? ಇದು ಬೇಕು ಅಂತಲೇ ಭಾರ ಬರಲಿಕ್ಕೆ ಹೇಳೋದು.
ನಾನೇ ಎಲ್ಲ ಕಡೆ ಇದ್ದೇನೆ, ನಾನೇ ದೇವರು ಹೇಳಿದ ನಂತರವೂ ಒಬ್ಬ ದೇವರು ಇದ್ದಾನೆ, ಅವನು ಎಲ್ಲ ಕಡೆಯಲ್ಲಿ ಎಲ್ಲವನ್ನು ನೋಡಿಕೊಳ್ಳುತ್ತಾನೆ ಅಂತ ಹೇಳುವಾಗ ಒಂದು ದೊಡ್ಡ ಪ್ರತಿಜ್ಞಾ ವಾಕ್ಯವಾಗಿ ಕಾಣಿಸಿಕೊಂಡು ಎಲ್ಲರಿಗೂ ಒಳ್ಳೆ ರೀತಿಯಿಂದ ಸಂದೇಶ ಆಗಿಬಿಡ್ತದೆ. ಯಾರು ಅದನ್ನು ಉಲ್ಲೇಖ ಮಾಡಬಹುದು?